ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಳೆ ಸುಪ್ರೀಂ ಅಂಗಳದಲ್ಲಿ ದರ್ಶನ್ ಜಾಮೀನು ಭವಿಷ್ಯದ ವಿಚಾರವಾಗಿ ವಿಚಾರಣೆ ಆರಂಭ ಆಗುತ್ತೆ. ದರ್ಶನ್ ಸೇರಿ ಒಟ್ಟು 7 ಆರೋಪಿಗಳ ಜಾಮೀನು ರದ್ದಾಗುತ್ತಾ? ದರ್ಶನ್ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿ ವಿಚಾರಣೆ ನಾಳೆ ನಡೆಯುತ್ತೆ. 13ರಂದು ಜಾಮೀನು ಮಂಜೂರು ಮಾಡಿದಂಥ ಹೈಕೋರ್ಟ್, ಕಳೆದ ವರ್ಷ ಡಿಸೆಂಬರ್ 13ನೇ ತಾರೀಕು ಜಾಮೀನು ಮಂಜೂರು ಮಾಡಿದಂಥ ಹೈಕೋರ್ಟ್ ಜಾಮೀನು ರದ್ದು ಕೋರಿ ಸುಪ್ರೀಂ ಮೊರೆ ಹೋಗಿದ್ದಂಥ ಪ್ರಾಸಿಕ್ಯೂಷನ್ ನಾಳೆ 7 ಆರೋಪಿಗಳಿಗೆ ನೋಟಿಸ್ ಜಾರಿ ಸಾಧ್ಯತೆ ಇದೆ. ಜಸ್ಟಿಸ್ ಜೆ.ಬಿ. ಪರ್ದಿವಾಲಾ ಆರ್ ಮಹೇಂದ್ರನ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಆಲ್ರೆಡಿ ಎಸ್.ಪಿ.ಪಿ ಸುಪ್ರೀಂ ಕೋರ್ಟ್ಗೆ ತೆರಳಿದ್ದಾರೆ, ದೆಹಲಿಗೆ ತೆರಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ನಾಳೆಯಿಂದ ವಿಚಾರಣೆ ಆರಂಭ ಆಗುತ್ತೆ. ಢವಢವಂತೂ ಶುರುವಾಗಿದೆ, ಏನಾಗಬಹುದು? ಖಂಡಿತ ನಾಗೇಂದ್ರ ಬಾಬು, ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು. ದರ್ಶನ್ ಸೇರಿದಂತೆ 7 ಆರೋಪಿಗಳು ಅಂದರೆ ದರ್ಶನ್, ಪವಿತ್ರ ಗೌಡ, ಅನುಕುಮಾರ್, ಲಕ್ಷ್ಮಣ್, ಪ್ರದೂಷ್ ಇವರೆಲ್ಲ ಏನಿದ್ದಾರೆ, ಇವರೆಲ್ಲರಿಗೂ 13ನೇ ತಾರೀಕು ಹೈಕೋರ್ಟ್ ಜಾಮೀನನ್ನು ಕೋರಿತ್ತು. ಅದಕ್ಕೆ ವಿರುದ್ಧವಾಗಿ ಅಂದರೆ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ನಾಳೆ ಆ ಒಂದು ಅರ್ಜಿಯ ವಿಚಾರಣೆ ನಡೆಯಲಿದ್ದು, ಈ ಒಂದು ಅರ್ಜಿಯ ವಿಚಾರಣೆಯಲ್ಲಿ ಜೆ.ಬಿ. ಪರ್ದಿವಾಲಾ ಹಾಗೂ ಆರ್ ಮಹೇಂದ್ರನ್ ಅವರ ಒಂದು ವಿಭಾಗೀಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಾಳೆ ಆಗುತ್ತೆ. ಶುಕ್ರವಾರ 24ನೇ ತಾರೀಕು ನಾಳೆ ಆ ಒಂದು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಸಿದ್ಧಾರ್ಥ್ ಲೂತ್ರಾ ಅವರು ಕಾಮಾಕ್ಷಿಪಾಳ್ಯ ಪೊಲೀಸರ ಒಂದು ಪರವಾಗಿ ಒಂದು ವಾದ ಮಂಡಿಸಲಿದ್ದಾರೆ. ಹಲವು ದಾಖಲೆಗಳನ್ನ ಈಗಾಗಲೇ ಎಸ್.ಪಿ.ಪಿ ಪ್ರಸನ್ನ ಕುಮಾರ್ ಅವರು ದೆಹಲಿಗೆ ಹೋಗಿ ನೀಡಿರುವಂಥದ್ದು. ಅಂದರೆ ಈ ಒಂದು ಬಳ್ಳಾರಿಯಲ್ಲಿ ವೈದ್ಯರು ಕೆಲವು ವರದಿಗಳನ್ನ ನೀಡಿದ್ರು. ಸರ್ಜರಿಗೆ ಸಂಬಂಧಪಟ್ಟಂತೆ ಸರ್ಜರಿ ಮಾಡಿಸ್ಕೊಳ್ದಿದ್ರೆ ಲಕ್ವ ಹೊಡೆಯುತ್ತೆ, ಇನ್ನಿತರ ಅಂಶಗಳನ್ನ ಕೊಟ್ಟು ಅವರು ಜಾಮೀನನ್ನು ಪಡೆದುಕೊಂಡಿದ್ರು. ಆದರೆ ಸರ್ಜರಿ ಯಾವುದೇ ಕಾರಣಕ್ಕೂ ಮಾಡಲಿಲ್ಲ, ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸ ಆಗ್ತಿದೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ರು. ಆದರೆ ಅವರು ಕೊಟ್ಟಿರುವಂತಹ ಕಾರಣವೇ ಬೇರೆ, ಆದರೆ ನಡೆದಿದ್ದೇ ಬೇರೆ ಅನ್ನುವಂತಹ ಹಲವು ದಾಖಲೆಗಳನ್ನ, ಸಾಕ್ಷಿಗಳನ್ನ ಈಗಾಗಲೇ ಪ್ರಸನ್ನ ಕುಮಾರ್ ಅವರು ಸಿದ್ಧಾರ್ಥ್ ಲೂತ್ರಾ ಅವರಿಗೆ ತಲುಪಿಸಿರುವಂಥದ್ದು. ನಾಳೆ ಆ ಬಗೆಗೆ ವಾದ ಪ್ರತಿವಾದಗಳಾಗುತ್ತೆ. ಒಂದು ವೇಳೆ ದರ್ಶನ್ ಅವರ ಒಂದು ಜಾಮೀನು ಅಂದರೆ ಎಲ್ಲ ಆರೋಪಿಗಳ ಜಾಮೀನು ರದ್ದಾದರೆ ಮತ್ತೆ ದರ್ಶನ್ ಜೈಲಿಗೆ ಹೋಗುವಂತಹ ಸಾಧ್ಯತೆ ಇರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಳೆ ಸುಪ್ರೀಂ ಅಂಗಳದಲ್ಲಿ ದರ್ಶನ್ ಜಾಮೀನು ಭವಿಷ್ಯದ ವಿಚಾರವಾಗಿ ವಿಚಾರಣೆ ಆರಂಭ ಆಗುತ್ತೆ. ದರ್ಶನ್ ಸೇರಿ ಒಟ್ಟು 7 ಆರೋಪಿಗಳ ಜಾಮೀನು ರದ್ದಾಗುತ್ತಾ? ದರ್ಶನ್ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿ ವಿಚಾರಣೆ ನಾಳೆ ನಡೆಯುತ್ತೆ. 13ರಂದು ಜಾಮೀನು ಮಂಜೂರು ಮಾಡಿದಂಥ ಹೈಕೋರ್ಟ್, ಕಳೆದ ವರ್ಷ ಡಿಸೆಂಬರ್ 13ನೇ ತಾರೀಕು ಜಾಮೀನು ಮಂಜೂರು ಮಾಡಿದಂಥ ಹೈಕೋರ್ಟ್ ಜಾಮೀನು ರದ್ದು ಕೋರಿ ಸುಪ್ರೀಂ ಮೊರೆ ಹೋಗಿದ್ದಂಥ ಪ್ರಾಸಿಕ್ಯೂಷನ್ ನಾಳೆ 7 ಆರೋಪಿಗಳಿಗೆ ನೋಟಿಸ್ ಜಾರಿ ಸಾಧ್ಯತೆ ಇದೆ. ಜಸ್ಟಿಸ್ ಜೆ.ಬಿ. ಪರ್ದಿವಾಲಾ ಆರ್ ಮಹೇಂದ್ರನ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಆಲ್ರೆಡಿ ಎಸ್.ಪಿ.ಪಿ ಸುಪ್ರೀಂ ಕೋರ್ಟ್ಗೆ ತೆರಳಿದ್ದಾರೆ, ದೆಹಲಿಗೆ ತೆರಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ನಾಳೆಯಿಂದ ವಿಚಾರಣೆ ಆರಂಭ ಆಗುತ್ತೆ. ಢವಢವಂತೂ ಶುರುವಾಗಿದೆ, ಏನಾಗಬಹುದು? ಖಂಡಿತ ನಾಗೇಂದ್ರ ಬಾಬು, ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು. ದರ್ಶನ್ ಸೇರಿದಂತೆ 7 ಆರೋಪಿಗಳು ಅಂದರೆ ದರ್ಶನ್, ಪವಿತ್ರ ಗೌಡ, ಅನುಕುಮಾರ್, ಲಕ್ಷ್ಮಣ್, ಪ್ರದೂಷ್ ಇವರೆಲ್ಲ ಏನಿದ್ದಾರೆ, ಇವರೆಲ್ಲರಿಗೂ 13ನೇ ತಾರೀಕು ಹೈಕೋರ್ಟ್ ಜಾಮೀನನ್ನು ಕೋರಿತ್ತು. ಅದಕ್ಕೆ ವಿರುದ್ಧವಾಗಿ ಅಂದರೆ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ನಾಳೆ ಆ ಒಂದು ಅರ್ಜಿಯ ವಿಚಾರಣೆ ನಡೆಯಲಿದ್ದು, ಈ ಒಂದು ಅರ್ಜಿಯ ವಿಚಾರಣೆಯಲ್ಲಿ ಜೆ.ಬಿ. ಪರ್ದಿವಾಲಾ ಹಾಗೂ ಆರ್ ಮಹೇಂದ್ರನ್ ಅವರ ಒಂದು ವಿಭಾಗೀಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಾಳೆ ಆಗುತ್ತೆ. ಶುಕ್ರವಾರ 24ನೇ ತಾರೀಕು ನಾಳೆ ಆ ಒಂದು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಸಿದ್ಧಾರ್ಥ್ ಲೂತ್ರಾ ಅವರು ಕಾಮಾಕ್ಷಿಪಾಳ್ಯ ಪೊಲೀಸರ ಒಂದು ಪರವಾಗಿ ಒಂದು ವಾದ ಮಂಡಿಸಲಿದ್ದಾರೆ. ಹಲವು ದಾಖಲೆಗಳನ್ನ ಈಗಾಗಲೇ ಎಸ್.ಪಿ.ಪಿ ಪ್ರಸನ್ನ ಕುಮಾರ್ ಅವರು ದೆಹಲಿಗೆ ಹೋಗಿ ನೀಡಿರುವಂಥದ್ದು. ಅಂದರೆ ಈ ಒಂದು ಬಳ್ಳಾರಿಯಲ್ಲಿ ವೈದ್ಯರು ಕೆಲವು ವರದಿಗಳನ್ನ ನೀಡಿದ್ರು. ಸರ್ಜರಿಗೆ ಸಂಬಂಧಪಟ್ಟಂತೆ ಸರ್ಜರಿ ಮಾಡಿಸ್ಕೊಳ್ದಿದ್ರೆ ಲಕ್ವ ಹೊಡೆಯುತ್ತೆ, ಇನ್ನಿತರ ಅಂಶಗಳನ್ನ ಕೊಟ್ಟು ಅವರು ಜಾಮೀನನ್ನು ಪಡೆದುಕೊಂಡಿದ್ರು. ಆದರೆ ಸರ್ಜರಿ ಯಾವುದೇ ಕಾರಣಕ್ಕೂ ಮಾಡಲಿಲ್ಲ, ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸ ಆಗ್ತಿದೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ರು. ಆದರೆ ಅವರು ಕೊಟ್ಟಿರುವಂತಹ ಕಾರಣವೇ ಬೇರೆ, ಆದರೆ ನಡೆದಿದ್ದೇ ಬೇರೆ ಅನ್ನುವಂತಹ ಹಲವು
ದಾಖಲೆಗಳನ್ನ ಸಾಕ್ಷಿಗಳನ್ನ ಈಗಾಗಲೇ ಪ್ರಸನ್ನ ಕುಮಾರ್ ಅವರು ಸಿದ್ಧಾರ್ಥ್ ಲೂಥ್ರಾ ಅವರಿಗೆ ತಲುಪಿಸಿರುವಂಥದ್ದು. ನಾಳೆ ಆ ಬಗೆಗೆ ವಾದ ಪ್ರತಿವಾದಗಳಾಗುತ್ತೆ. ಒಂದು ವೇಳೆ ದರ್ಶನ್ ಅವರ ಒಂದು ಜಾಮೀನು ಅಂದರೆ ಎಲ್ಲ ಆರೋಪಿಗಳ ಜಾಮೀನು ರದ್ದಾದರೆ ಮತ್ತೆ ದರ್ಶನ್ ಜೈಲಿಗೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಳೆ ಸುಪ್ರೀಂ ಅಂಗಳದಲ್ಲಿ ದರ್ಶನ್ ಜಾಮೀನು ಭವಿಷ್ಯದ ವಿಚಾರವಾಗಿ ವಿಚಾರಣೆ ಆರಂಭ ಆಗುತ್ತೆ. ದರ್ಶನ್ ಸೇರಿ ಒಟ್ಟು 7 ಆರೋಪಿಗಳ ಜಾಮೀನು ರದ್ದಾಗುತ್ತಾ? ದರ್ಶನ್ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿ ವಿಚಾರಣೆ ನಾಳೆ ನಡೆಯುತ್ತೆ. 13ರಂದು ಜಾಮೀನು ಮಂಜೂರು ಮಾಡಿದಂಥ ಹೈಕೋರ್ಟ್, ಕಳೆದ ವರ್ಷ ಡಿಸೆಂಬರ್ 13ನೇ ತಾರೀಕು ಜಾಮೀನು ಮಂಜೂರು ಮಾಡಿದಂಥ ಹೈಕೋರ್ಟ್ ಜಾಮೀನು ರದ್ದು ಕೋರಿ ಸುಪ್ರೀಂ ಮೊರೆ ಹೋಗಿದ್ದಂಥ ಪ್ರಾಸಿಕ್ಯೂಷನ್ ನಾಳೆ 7 ಆರೋಪಿಗಳಿಗೆ ನೋಟಿಸ್ ಜಾರಿ ಸಾಧ್ಯತೆ ಇದೆ. ಜಸ್ಟಿಸ್ JB ಪರ್ದಿವಾಲಾ ಆರ್ ಮಹೇಂದ್ರನ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಆಲ್ರೆಡಿ ಎಸ್ಪಿಪಿ ಸುಪ್ರೀಂ ಕೋರ್ಟ್ಗೆ ತೆರಳಿದ್ದಾರೆ, ದೆಹಲಿಗೆ ತೆರಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ನಾಳೆಯಿಂದ ವಿಚಾರಣೆ ಆರಂಭ ಆಗುತ್ತೆ. ಢವಢವಂತೂ ಶುರುವಾಗಿದೆ, ಏನಾಗಬಹುದು? ಖಂಡಿತ ನಾಗೇಂದ್ರ ಬಾಬು, ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು. ದರ್ಶನ್ ಸೇರಿದಂತೆ 7 ಆರೋಪಿಗಳು ಅಂದರೆ ದರ್ಶನ್, ಪವಿತ್ರ ಗೌಡ, ಅನುಕುಮಾರ್, ಲಕ್ಷ್ಮಣ್, ಪ್ರದೂಷ್ ಇವರೆಲ್ಲ ಏನಿದ್ದಾರೆ ಇವರೆಲ್ಲರಿಗೂ 13ನೇ ತಾರೀಕು ಹೈಕೋರ್ಟ್ ಜಾಮೀನನ್ನು ಕೋರಿತ್ತು. ಅದಕ್ಕೆ ವಿರುದ್ಧವಾಗಿ ಅಂದರೆ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ನಾಳೆ ಆ ಒಂದು ಅರ್ಜಿಯ ವಿಚಾರಣೆ ನಡೆಯಲಿದ್ದು, ಈ ಒಂದು ಅರ್ಜಿಯ ವಿಚಾರಣೆಯಲ್ಲಿ JB ಪರ್ದಿವಾಲಾ ಹಾಗೂ ಆರ್ ಮಹೇಂದ್ರನ್ ಅವರ ಒಂದು ವಿಭಾಗೀಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಾಳೆ ಆಗುತ್ತೆ. ಶುಕ್ರವಾರ 24ನೇ ತಾರೀಕು ನಾಳೆ ಆ ಒಂದು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಸಿದ್ಧಾರ್ಥ್ ಲೂಥ್ರಾ ಅವರು ಕಾಮಾಕ್ಷಿ ಪಾಳ್ಯ ಪೊಲೀಸರ ಒಂದು ಪರವಾಗಿ ಒಂದು ವಾದ ಮಂಡಿಸಲಿದ್ದಾರೆ. ಹಲವು ದಾಖಲೆಗಳನ್ನ ಈಗಾಗಲೇ SPP ಪ್ರಸನ್ನ ಕುಮಾರ್ ಅವರು ದೆಹಲಿಗೆ ಹೋಗಿ ನೀಡಿರುವಂಥದ್ದು. ಅಂದರೆ ಈ ಒಂದು ಬಳ್ಳಾರಿಯಲ್ಲಿ ವೈದ್ಯರು ಕೆಲವು ವರದಿಗಳನ್ನ ನೀಡಿದ್ರು, ಸರ್ಜರಿಗೆ ಸಂಬಂಧಪಟ್ಟಂತೆ ಸರ್ಜರಿ ಮಾಡಿಸ್ಕೊಳ್ದಿದ್ರೆ ಲಕ್ವ ಹೊಡೆಯುತ್ತೆ, ಇನ್ನಿತರ ಅಂಶಗಳನ್ನ ಕೊಟ್ಟು ಅವರು ಜಾಮೀನನ್ನು ಪಡೆದುಕೊಂಡಿದ್ರು. ಆದರೆ ಸರ್ಜರಿ ಯಾವುದೇ ಕಾರಣಕ್ಕೂ ಮಾಡಲಿಲ್ಲ, ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸ ಆಗ್ತಿದೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ರು. ಆದರೆ ಅವರು ಕೊಟ್ಟಿರುವಂತಹ ಕಾರಣವೇ ಬೇರೆ, ಆದರೆ ನಡೆದಿದ್ದೇ ಬೇರೆ ಅನ್ನುವಂತಹ ಹಲವು ದಾಖಲೆಗಳನ್ನ ಸಾಕ್ಷಿಗಳನ್ನ ಈಗಾಗಲೇ ಪ್ರಸನ್ನ ಕುಮಾರ್ ಅವರು ಸಿದ್ಧಾರ್ಥ್ ಲೂಥ್ರಾ ಅವರಿಗೆ ತಲುಪಿಸಿರುವಂಥದ್ದು. ನಾಳೆ ಆ ಬಗೆಗೆ ವಾದ ಪ್ರತಿವಾದಗಳಾಗುತ್ತೆ. ಒಂದು ವೇಳೆ ದರ್ಶನ್ ಅವರ ಒಂದು ಜಾಮೀನು ಅಂದರೆ ಎಲ್ಲ ಆರೋಪಿಗಳ ಜಾಮೀನು ರದ್ದಾದರೆ ಮತ್ತೆ ದರ್ಶನ್ ಜೈಲಿಗೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಳೆ ಸುಪ್ರೀಂ ಅಂಗಳದಲ್ಲಿ ದರ್ಶನ್ ಜಾಮೀನು ಭವಿಷ್ಯದ ವಿಚಾರವಾಗಿ ವಿಚಾರಣೆ ಆರಂಭ ಆಗುತ್ತೆ. ದರ್ಶನ್ ಸೇರಿ ಒಟ್ಟು 7 ಆರೋಪಿಗಳ ಜಾಮೀನು ರದ್ದಾಗುತ್ತಾ? ದರ್ಶನ್ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿ ವಿಚಾರಣೆ ನಾಳೆ ನಡೆಯುತ್ತೆ. 13ರಂದು ಜಾಮೀನು ಮಂಜೂರು ಮಾಡಿದಂಥ ಹೈಕೋರ್ಟ್, ಕಳೆದ ವರ್ಷ ಡಿಸೆಂಬರ್ 13ನೇ ತಾರೀಕು ಜಾಮೀನು ಮಂಜೂರು ಮಾಡಿದಂಥ ಹೈಕೋರ್ಟ್ ಜಾಮೀನು ರದ್ದು ಕೋರಿ ಸುಪ್ರೀಂ ಮೊರೆ ಹೋಗಿದ್ದಂಥ ಪ್ರಾಸಿಕ್ಯೂಷನ್ ನಾಳೆ 7 ಆರೋಪಿಗಳಿಗೆ ನೋಟಿಸ್ ಜಾರಿ ಸಾಧ್ಯತೆ ಇದೆ. ಜಸ್ಟಿಸ್ JB ಪರ್ದಿವಾಲಾ ಆರ್ ಮಹೇಂದ್ರನ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಆಲ್ರೆಡಿ ಎಸ್ಪಿಪಿ ಸುಪ್ರೀಂ ಕೋರ್ಟ್ಗೆ ತೆರಳಿದ್ದಾರೆ, ದೆಹಲಿಗೆ ತೆರಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ನಾಳೆಯಿಂದ ವಿಚಾರಣೆ ಆರಂಭ ಆಗುತ್ತೆ. ಢವಢವಂತೂ ಶುರುವಾಗಿದೆ, ಏನಾಗಬಹುದು? ಖಂಡಿತ ನಾಗೇಂದ್ರ ಬಾಬು, ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು. ದರ್ಶನ್ ಸೇರಿದಂತೆ 7 ಆರೋಪಿಗಳು ಅಂದರೆ ದರ್ಶನ್, ಪವಿತ್ರ ಗೌಡ, ಅನುಕುಮಾರ್, ಲಕ್ಷ್ಮಣ್, ಪ್ರದೂಷ್ ಇವರೆಲ್ಲ ಏನಿದ್ದಾರೆ ಇವರೆಲ್ಲರಿಗೂ 13ನೇ ತಾರೀಕು ಹೈಕೋರ್ಟ್ ಜಾಮೀನನ್ನು ಕೋರಿತ್ತು. ಅದಕ್ಕೆ ವಿರುದ್ಧವಾಗಿ ಅಂದರೆ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ನಾಳೆ ಆ ಒಂದು ಅರ್ಜಿಯ ವಿಚಾರಣೆ ನಡೆಯಲಿದ್ದು, ಈ ಒಂದು ಅರ್ಜಿಯ ವಿಚಾರಣೆಯಲ್ಲಿ JB ಪರ್ದಿವಾಲಾ ಹಾಗೂ ಆರ್ ಮಹೇಂದ್ರನ್ ಅವರ ಒಂದು ವಿಭಾಗೀಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಾಳೆ ಆಗುತ್ತೆ. ಶುಕ್ರವಾರ 24ನೇ ತಾರೀಕು ನಾಳೆ ಆ ಒಂದು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಸಿದ್ಧಾರ್ಥ್ ಲೂಥ್ರಾ
ಅವರು ಕಾಮಾಕ್ಷಿಪಾಳ್ಯ ಪೊಲೀಸರ ಒಂದು ಪರವಾಗಿ ಒಂದು ವಾದ ಮಂಡಿಸಲಿದ್ದಾರೆ. ಹಲವು ದಾಖಲೆಗಳನ್ನ ಈಗಾಗಲೇ SP ಪ್ರಸನ್ನ ಕುಮಾರ್ ಅವರು ದೆಹಲಿಗೆ ಹೋಗಿ ನೀಡಿರುವಂಥದ್ದು. ಅಂದರೆ ಈ ಒಂದು ಬಳ್ಳಾರಿಯಲ್ಲಿ ವೈದ್ಯರು ಕೆಲವು ವರದಿಗಳನ್ನ ನೀಡಿದ್ರು, ಸರ್ಜರಿಗೆ ಸಂಬಂಧಪಟ್ಟಂತೆ ಸರ್ಜರಿ ಮಾಡಿಸ್ಕೊಳ್ದಿದ್ರೆ ಲಕ್ವ ಹೊಡೆಯುತ್ತೆ, ಇನ್ನಿತರ ಅಂಶಗಳನ್ನ ಕೊಟ್ಟು ಅವರು ಜಾಮೀನನ್ನು ಪಡೆದುಕೊಂಡಿದ್ರು. ಆದರೆ ಸರ್ಜರಿ ಯಾವುದೇ ಕಾರಣಕ್ಕೂ ಮಾಡಲಿಲ್ಲ, ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸ ಆಗ್ತಿದೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ರು. ಆದರೆ ಅವರು ಕೊಟ್ಟಿರುವಂತಹ ಕಾರಣವೇ ಬೇರೆ, ಆದರೆ ನಡೆದಿದ್ದ ಬೇರೆ ಅನ್ನುವಂತಹ ಹಲವು ದಾಖಲೆಗಳನ್ನ ಸಾಕ್ಷಿಗಳನ್ನ ಈಗಾಗಲೇ ಪ್ರಸನ್ನ ಕುಮಾರ್ ಅವರು ಸಿದ್ಧಾರ್ಥ್ ಲೂತ್ರಾ ಅವರಿಗೆ ತಲುಪಿಸಿರುವಂಥದ್ದು. ನಾಳೆ ಆ ಬಗೆಗೆ ವಾದ ಪ್ರತಿವಾದಗಳಾಗುತ್ತೆ. ಒಂದು ವೇಳೆ ದರ್ಶನ್ ಅವರ ಒಂದು ಜಾಮೀನು ಅಂದರೆ ಎಲ್ಲ ಆರೋಪಿಗಳ ಜಾಮೀನು ರದ್ದಾದರೆ ಮತ್ತೆ ದರ್ಶನ್ ಜೈಲಿಗೆ ಹೋಗುವಂತಹ ಸಾಧ್ಯತೆ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.